ಬಿಡ್ತೀನಿ. ಬಹುಶಃ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಒಕ್ಕಲಿಗ ಲೀಡರ್ ಯಾರು ಅಂದಾಗ ಒಂದು ಹೆಜ್ಜೆ ಹಿಂದಕ್ಕೆ ಸರಿದ್ರ ಆತಂಕ ನಿಮಗೆ ಕಾಡ್ತಾ ಇದೆಯಾ? ಮುಂದಿನ ದಿನಗಳಲ್ಲಿ ನಾವು ಗೆಲ್ತೀವ ಇಲ್ವಾ ಅನ್ನುವ ಆತಂಕ ನಿಮಗಿದೆಯಾ? ಹಾಗೇನು ಯಾಕೆ ಅಂತ ಕೇಳೋದಾದ್ರೆ ಡೆಫಿನೆಟ್ಲಿ ಮುಖ್ಯಮಂತ್ರಿ ಸ್ಥಾನ ಅತಿ ದೊಡ್ಡ ಹುದ್ದೆಗೆ ಡಿ ಕೆ ಶಿವಕುಮಾರ್ ಏರಿದ್ದಾರೆ. ಜಾತಿ ಅಂತ ಬಂದಾಗ ನೀವು ಮತ್ತೆ ಮಹಾನ್ ದೇವೇಗೌಡರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಆಯ್ತಲ್ಲ. ದೇವೇಗೌಡರು ಸನ್ಮಾನ್ಯ ದೇವೇಗೌಡರು ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ನಾಯಕರು ನೋಡಿ ಪಕ್ಷ ಹುಟ್ಟಾಕ್ಲಿಲ್ಲ. ಇವತ್ತು ಕಾರ್ಯಕರ್ತರು ಇದ್ರಲ್ಲ, ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಜೆಡಿಎಸ್ ಪಕ್ಷ 25 ವರ್ಷ ಬೆಳ್ಳಿಯ ಆಚರಣೆ ಮಾಡಿದ್ವಿ. ಇಂಥ 100 ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ, ಇಂಥ 100 ಸಿದ್ದರಾಮಯ್ಯ ಬರ್ತಾರೆ. ಜೆಡಿಎಸ್ ಪಕ್ಷ ಯಾವತ್ತೂ ಅಲ್ಲಾಡಲ್ಲ. ಆದರೆ ನೀವ್ ಹೇಳ್ತಾ ಇದೀರಾ ಇವತ್ತು ಬಿಜೆಪಿ ಜೊತೆಗಿದಿರಲ್ಲ, ಜೆಡಿಎಸ್ ಪ್ರಾದೇಶಿಕ ಪಕ್ಷಗಳು ಕಂಡಿಲ್ಲ. ಇವತ್ತು ನಾವು ನಮ್ಮ ಕೆಲ್ಸಗಳು ಬೇಕಾಗಿದೆ, ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಬೇಕಾಗಿದೆ, ರಾಷ್ಟ್ರದ ಅಭಿವೃದ್ಧಿ ಬೇಕಾಗಿದೆ. ನೋಡಿ ಮೇಡಮ್, ಹೇಳ್ತೀನಿ, ರಾಜ್ಯದ ಅಭಿವೃದ್ಧಿಗೆ, ರಾಷ್ಟ್ರದ ಅಭಿವೃದ್ಧಿಗೆ ಜೆಡಿಎಸ್ ಯಾವತ್ತು ಮುಂದಿರುತ್ತೆ. ಅದಕ್ಕೋಸ್ಕರ ನಾವು ಅಭಿವೃದ್ಧಿ ಮುಖ ನೋಡ್ತಾ ಇದೀವಿ ಹೊರತು ಅಭಿವೃದ್ಧಿ ನಾವು ಹಿಂದೆ ಮುಖ ಮಾಡಿಲ್ಲ. ಇವತ್ತು ನಿಮ್ದೊಂದು ಪಾಯಿಂಟ್ ಏನಂದ್ರೆ ಅವ್ರು ಒಕ್ಕಲಿಗರು ಸಿಎಂ ಮಾಡ್ಬಿಟ್ಟಾರೆ, ಜೆಡಿಎಸ್ ಪಕ್ಷದಲ್ಲಿ ಒಕ್ಕಲಿಗರೆಲ್ಲ ಹೋಗ್ಬಿಡ್ತಾರೆ. ಎಲ್ಲಿಗೆ ಹೋಗ್ತಾರೆ ಮೇಡಮ್? ನಿಷ್ಠಾವಂತ ಕಾರ್ಯಕರ್ತರು ಕಟ್ಟಿದಂತ ಜೆಡಿಎಸ್ ಪಕ್ಷ ಅದು. ಇವತ್ತು ಸಿದ್ದರಾಮಯ್ಯ ಹುಟ್ಟಾಕಿದ ಪಕ್ಷ ಅದನ್ನ ಇದ್ರದ್ದು ಜೆಡಿಎಸ್ ಪಕ್ಷ. ಜಮೀರ್ ಹುಟ್ಟಾಕಿದ್ರೆ ಅದು ಜೆಡಿಎಸ್ ಪಕ್ಷ. ಜಮೀರ್ ಅಹಮದ್ ಹುಟ್ಟಾಕಿದ ಪಕ್ಷ ಇದ್ರೆ ಅದು ಜೆಡಿಎಸ್ ಪಕ್ಷ. ಸಿಎಂ ಇಬ್ರಾಹಿಂ ಹುಟ್ಟಾಕಿದ ಪಕ್ಷ ಇದ್ರೆ ಅದು ಜೆಡಿಎಸ್ ಪಕ್ಷ. 100 ನಾಯಕರು ಹುಟ್ಟಾಕಿದ ಪಕ್ಷ ಏನಿದ್ರೆ ಜೆಡಿಎಸ್ ಪಕ್ಷ. ಜೆಡಿಎಸ್ ಪಕ್ಷಕ್ಕೆ ಏನು ಆಗಲ್ಲ. ಇವತ್ತು ನಾವು ಮುಖ್ಯಮಂತ್ರಿಯಿಂದ ಬದಲಾವಣೆ ಬಯಸ್ತಿರೋದು ರಾಜ್ಯಕ್ಕೆ. ಬರೀ ಕುರ್ಚಿ ಬದಲಾವಣೆ ಆಯ್ತು. ಇವರು ಒಂದು ಕುರ್ಚಿಯ ಆಸೆಯ ಹೋರಾಟಗಳನ್ನ ತೋರಿಸಿದ ಹೊರತು ಜನನಾಯಕರಾಗಿ ಉಳಿತಾರ, ಜನರ ಒಂದು ವಿಶ್ವಾಸ ತಗೊಂತಾರ, ಜನಪರ ಮಾಡ್ತಾರ? ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತಾರ, ರೈತರ ಪರ ಬೆಂಬಲ ಬೆಲೆಯನ್ನು ಕೊಡ್ತಾರ, ಖಾಲಿ ಹುದ್ದೆಗಳು ತುಂಬ್ತಾರ, ಕಂಗ್ರಾಚುಲೇಷನ್ಸ್ ನಿಮಗೆ, ಅತಿ ಹೆಚ್ಚು ಸಮಯವನ್ನ ನೀವು ತಗೊಂಡಿದ್ದಕ್ಕೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ನೋಡ್ರಿ, ಇಲ್ಲಿ ಈ